ಇದು ಬಂದು ಲಾಸ್ಟ್ ವೀಕ್ ಮಿನಿ ವ್ಲಾಗ್ ಆಗಿರುತ್ತೆ. ಗುರುಪೌರ್ಣಿಮೆ ಇತ್ತಲ್ಲ, ಅವತ್ತಿನ ದಿವಸದ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಂಡು ಬಿಡೋಣ, ಹಾಗೆ ನೈವೇದ್ಯಕ್ಕೆ ಬಾದಾಮಿ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ಬಾದಾಮಿನ ತೊಳೆದ್ಬಿಟ್ಟು ಕುದಿಯೋ ನೀರಲ್ಲಿ ಒಂದು 5 ರಿಂದ 10 ನಿಮಿಷನಾದರೂ ಸ್ವಲ್ಪ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಬೇಕಲ್ಲ, ಹಾಗಾಗಿ ಅಷ್ಟರಲ್ಲಿ ಪೂಜೆಗೆಲ್ಲನೂ ತಯಾರಿ ಮಾಡ್ಕೊಂಡೆ. ಇವತ್ತು ಊರಿಂದ ಅಪ್ಪಾಜಿ ಕೂಡ ಬಂದಿದ್ರು. ಇವತ್ತು ಆಚೆ ಕಡೆ ಹೋಗೋ ಕೆಲಸ ಕೂಡ ಇದೆ. ಈ ಕಡೆ ಬಾದಾಮಿ ಕೂಡ ಚೆನ್ನಾಗಿ ಕುದಿದೆ. ಇದನ್ನ ನೀರೆಲ್ಲ ತೆಗೆದ್ಬಿಟ್ಟು ಈ ತರ ಸಿಪ್ಪೆನ ಬಿಡಿಸ್ಕೊಳ್ಳೋದಷ್ಟೇ. ತುಂಬಾ ಈಸಿಯಾಗಿ ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ. ಇದನ್ನ ರುಬ್ಬಿಟ್ಕೊಳ್ಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಸೇರಿಸಿ ಅಷ್ಟು ಚಿರೋಟಿ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಬಾದಾಮಿ ಮಿಶ್ರಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ್ಮೇಲೆ ಸ್ವಲ್ಪ ಹಾಲನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೇನೆ ನೆನೆಸಿರುವಂತ ಕೇಸರಿ, ಸಿಹಿ ತಕ್ಕಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ತುಪ್ಪ, ಏಲಕ್ಕಿ ಪುಡಿನ ಹಾಕಿ ಮತ್ತೆ ಒಂದ್ 2 ನಿಮಿಷ ಕುಕ್ ಮಾಡ್ಕೊಂಡ್ರೆ ಬಾದಾಮಿ ಹಲ್ವಾ ರೆಡಿ ಆಗ್ಬಿಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಇಂಗ್ರೀಡಿಯೆಂಟ್ಸ್ ಮತ್ತೆ ಮೆಷರ್ಮೆಂಟ್ಸ್ ನಾನು ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಬೇಕು ಅಂದ್ರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ಅಪ್ಪಾಜಿ ಬಂದಿದ್ರಲ್ವಾ, ಹತ್ರದಲ್ಲೇ ಇರುವಂತ ಸಾಯಿಬಾಬಾ ಟೆಂಪಲ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು, ಪಾಪು ಮತ್ತೆ ಅಪ್ಪಾಜಿ ಹೋಗಿದ್ವಿ. ಖುಷಿ ಸ್ಕೂಲ್ಗೆ ಹೋಗಿದ್ದಾನೆ. ನಮ್ಮ ಹೊಸ ಮನೆಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಮತ್ತೆ ಹಾರ್ಡ್ವೇರ್ ಐಟಮ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಇವತ್ತು ಚಿಕ್ಕಪೇಟೆಗೆ ಹೋಗಿದ್ವಿ. ಹಾಗೆ ಬೇಗ ಹೋಗಿದ್ರಿಂದ ಎಲ್ಲಾನು ಸೆಲೆಕ್ಟ್ ಮಾಡಿ ಪರ್ಚೇಸ್ ಕೂಡ ಮಾಡಿದ್ದಾಯ್ತು. ಖುಷಿನೂ ಬೇಗ ಸ್ಕೂಲಿಂದ ಬರ್ತಾನೆ ಅಂತ ಹೇಳ್ಬಿಟ್ಟು ಬೇಗ ತಿಂಡಿನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ.